ಶೇಂಗಾ ಹಾಕ್ತೀನಿ. ಇವನ್ನ ಒಂದ ಕಡೆ ಹಾಕಬೇಕು ಅಂದರೆ ಗೊಬ್ಬರ ಹಾಕೊಂಡ್ಬಿಡ್ತೀನಿ. ಬೇವಿನ ಹಿಂಡಿ ಹಾಕ್ತೀವಿ. ಇದು ತುಂಬ ಕೆಳಗೆ ಮಾಡಬೇಕು, ಇದನ್ನ ಮೇಲ್ ಮಾಡಬೇಕು. ಬೀಜ ಹಾಕಿದ್ಮೇಲೆ ನಾವು ಚಂದಾಗ ನೆಲ ತೆಗಿಯೋ ತನಕ ನಾವು ನೀರು ಹಾಕಬೇಕು. ಏನು ಗೊಬ್ಬರ ಹಾಕ್ತೀರಿ ನೀವು ಅಂತ ನನಗೆ ವ್ಯೂವರ್ಸ್ ಎಲ್ಲ ಕೇಳಾಕತ್ತಿದ್ರ. ನಮಸ್ಕಾರ ಎಲ್ರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ನಾವು ಮಳೆಗಾಲದೊಳಗೆ ಏನೇನು ಬೆಳಿಬೇಕು ಕಾಯಿಪಲ್ಯ ಅನ್ನೋದನ್ನು ಹೇಳ್ಕೊಡ್ತೇನೆ. ನನಗೆ ತಿಳಿದಷ್ಟೇ ನಾನು ಹೇಳ್ಕೊಡ್ತೀನಿ. ಭಾಳಷ್ಟು ಜನ ನನಗೆ ಕೇಳಾಕತ್ತಿದ್ರು, ಮಳೆಗಾಲದೊಳಗೆ ನಾವು ಯಾವ್ಯಾವ ಬೀಜ ಹಾಕ್ಬೇಕು, ನೀವು ಬೀಜ ಎಲ್ಲಿಂದ ತರಿಸ್ತೀರಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಕೊತ್ತಂಬರಿ ನಾನು ಮನೆ ಒಳಗಿಂದ ಬೀಜನ ಯೂಸ್ ಮಾಡ್ತೀನಿ. ಮನೆ ಒಳಗೆ ಹವೇಸ್ ಕಾಳು ಇಟ್ಟಿರ್ತೀವಲ್ಲ, ಅದೇ ಹವೇಸ್ ಕಾಳನ್ನು ನಾನು ಯೂಸ್ ಮಾಡ್ತೀನಿ. ಇದನ್ನು ನಾವು ಬೆಲ್ಲುಣಿಗೆ ಅಥವಾ ಲಟ್ಟಣಿಗೆ ತೊಗೊಂಡು ಅದನ್ನು ಈ ಥರ ಪ್ರೆಸ್ ಮಾಡಿ ಒಂದರೊಳಗೆ 2 ಭಾಗ ಮಾಡಿಟ್ಕೊಳ್ಬೇಕು. ಇದನ್ನು ಹಾಕ್ತೀನಿ. ಆಮೇಲೆ ಶೇಂಗಾ ಮನೆ ಒಳಗೆ ಇರ್ತಾವಲ್ಲ ಶೇಂಗಾ, ಅದೇ ಶೇಂಗಾನ ತೊಗೊಂಡು ನಾನು ಹಾಕ್ತಿರ್ತೀನಿ. ಇದನ್ನು ನಾವು ನೆನೆ ಹಾಕಿ ಮೊಳಕೆ ಒಡಿಸ್ತೀನಿ. ನೆನೆ ಹಾಕಿರ್ತೀನಿ ಒಂದು ದಿವಸ. ಬಟ್ ಇದು ನಾನು ಹಾಕೋದ ಲೇಟ್ ಆಯಿತು, ಇದು ಮೊಳಕೆ ಒಡೆದ್ಬಿಟ್ಟು ಆಲ್ರೆಡಿ. ಹಸಿ ಶೇಂಗಾನ ಮನೆ ಒಳಗಿರ್ತಾವಲ್ಲ ಅವನ್ನ ನೆನೆ ಹಾಕಿನಿ. ಪ್ರತಿ ಸಲ ನಾನು ಏನು ಮಾಡ್ತೀನಿ, ಅದಕ್ಕಂತ ಬೀಜನ ಸಪ್ರೇಟ್ ತರಿಸೋದಿಲ್ಲ. ಮನೆ ಒಳಗೆ ಇದ್ದಿದ್ದು ಶೇಂಗಾನ ನಾನು ಹಾಕಿರ್ತೀನಿ. ಮಳೆ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ, ನೆನೆ ಹಾಕೋದಿಲ್ಲ, ಹಂಗೆ ಹಾಕ್ಬಿಡ್ತೀನಿ. ಒಂದು ದಿವಸ ನೆನೆ ಹಾಕಿ ನಾನು ಬೀಜ ಹಾಕಿರ್ತೀನಿ. ಆದರೆ ಈ ಸಲ ನಾನು ಹಾಕೋದು ಲೇಟ್ ಆಯ್ತು, ನೆನೆ ಹಾಕಿ 2 ದಿವಸ ಆಯ್ತು. ಅದು ಆಲ್ರೆಡಿ ಮೊಳಕೆ ಒಡೆದ್ಬಿಟ್ಟೈತಿ. ಪರವಾಗಿಲ್ಲ, ಏನಾಗೋದಿಲ್ಲ, ಹಾಕ್ಬಿಡ್ತೀನಿ. ಇದು ಮೆಂತೆ ಕಾಳು ನೋಡ್ರಿ. ಮೆಂತೆನೂ ನಾನು 1 ದಿವಸ ನೆನೆ ಹಾಕಿರ್ತೀನಿ. ಬಟ್ ಇದನ್ನು 2 ದಿವಸ ಆಯ್ತು, ಮೊಳಕೆ ಒಡೆದ್ಬಿಟ್ಟೈತೆ ಆಲ್ರೆಡಿ. ಇದನ್ನು ಮನೆ ಒಳಗಿಂದ ಮೆಂತೆ ಇರ್ತಾವಲ್ಲ ಅದನ್ನೇ ಹಾಕೋದು ನಾನು. ಹೊರಗಿನಿಂದ ಸಪ್ರೇಟಾಗಿ ಮೆಂತೆ ಬೀಜ ತರಿಸೋದಿಲ್ಲ, ಇದನ್ನೇ ಹಾಕಿರ್ತೀನಿ. ಎಷ್ಟು ಬೇಕಷ್ಟು ಬ್ಯಾಚ್ ವೈಸ್ ಒಂದಾಗನ ಅಂತ ಹಾಕಿರ್ತೀನಿ. ಹಾಗಾಗಿ ನನಗೆ 4 ದಿನ ಬಿಟ್ಟು ಒಂದೊಂದು ಬ್ಯಾಚ್ ಬರ್ತಿರ್ತಾವ. ಇದು ಹಾಗಲಕಾಯಿ ಬೀಜ, ಇದನ್ನ ನೆನೆ ಹಾಕಿನಿ. ಇದು ಕೂಡ ನಾನು ಮನೆ ಒಳಗಿಂದನೇ ಯೂಸ್ ಮಾಡಿರ್ತೀನಿ. ನಾನು ಹಾಗಲಕಾಯಿ ಫಸ್ಟ್ ಒಂದು ಬೀಜ ತರಿಸಿದ್ದೆ ಪ್ಯಾಕೆಟ್, ಅದನ್ನೇ ನಾನು ಕಂಟಿನ್ಯೂ ಆಗಿ ನನಗೆ ಗಿಡದೊಳಗೆ ಹಾಗಲಕಾಯಿ ಬಿಡ್ತಾವಲ್ಲ ಅದಕ್ಕೆ ಒಂದು ಹಣ್ಣು ಆಗೋಕೆ ಬಿಟ್ಟಿರ್ತೀನಿ. ಅದರದ ಬೀಜ ತೊಗೊಂಡು ನಾನು ಹಾಕ್ತೀನಿ ಪ್ರತಿ ಸಲ. ಆಮೇಲೆ ಇದು ಬ್ಲ್ಯಾಕ್ ಕಲರ್ ಏನೈತಲ್ಲ, ಇದು ಬೆಂಡೆಕಾಯಿ ಬೀಜ. ಈ ಬೆಂಡೆಕಾಯಿ ಬೀಜನೂ ಭಾಳ ಹಾರ್ಡ್ ಇರ್ತಾವೆ, ಈ ಹಾಗಲಕಾಯಿ ಬೀಜನೂ ಹಾರ್ಡ್ ಇರ್ತಾವೆ. ಅದಕ್ಕೋಸ್ಕರ ನಾನು ನೆನೆ ಹಾಕಿರ್ತೀನಿ. 1 ದಿವಸ ನೆನೆ ಹಾಕ್ಬಿಟ್ಟಿನಿ ಅಂದ್ರೆ ಬೇಗ ಜರ್ಮಿನೇಟ್ ಆಗ್ತಾವೆ. ಅದಕ್ಕೋಸ್ಕರ ನಾನು ನೆನೆ ಹಾಕ್ತೀನಿ. ಇದು ನೋಡ್ರಿ ತಿಪ್ರಿಕಾಯಿ ಬೀಜ, ಇದು ಕೂಡ ನಾನು ನೆನೆ ಹಾಕೀನಿ. ನೆನೆ ಹಾಕ್ಲಾರ್ದನೂ ಹಾಕಿದರೂ ಕೂಡ ಬರ್ತಾವೆ, ಬರೋದಿಲ್ಲ ಅಂತಲ್ಲ. ನಾನು ಬೇಗ ಜರ್ಮಿನೇಷನ್ ಆಗಲಿ ಅಂತಂದು ನೆನೆ ಹಾಕಿರ್ತೀನಿ. ಇದು ನಾನು ಡೌನ್ ಮೆಣಸಿನ್ಕಾಯಿ ಹಾಕಿದ್ದೆ, ಅದರದ ಒಂದು ತೆಗೆದಿಟ್ಟೀನಿ. ಖಾರ ಮೆಣಸಿನ್ಕಾಯಿ ಇದು, ಇದನ್ನು ನಾವು ಪಲ್ಯ ಮಾಡ್ತೀವಲ್ಲ ಆ ಡೌನ್ ಮೆಣಸಿನ್ಕಾಯಿ ಇದು. ಇದನ್ನು ಕೂಡ ನಾನು ನರ್ಸರಿ ಒಳಗೆ ಒಂದು ಸಸಿ ತಂದು ಹಾಕಿದ್ದೆ. ನಾನು ಆದ ಸಸಿನ ಕಂಟಿನ್ಯೂ ಈಗ ಬೀಜ ಮಾಡಿ ನಾನು ಹಾಕಕತ್ತೇನೆ ಇದನ್ನು. ಇವೆಲ್ಲ ನೋಡ್ರಿ, ಎಲ್ಲ ಹೂವಿನ ಗಿಡದ ಬೀಜ ಹಿಂಗೆ ತೆಗೆದಿಟ್ಬಿಟ್ಟಿರ್ತೀನಿ ನಾನು. ಅವನ್ನ ನೆಕ್ಸ್ಟ್ ನಾನು ಹಾಕ್ತೀನಿ ಈ ಥರ. ಇದು ನಾನು ಮನೆಯೊಳಗೆ ಕ್ಯಾಪ್ಸಿಕಮ್ ತೊಗೊಂಬಂದಿರ್ತೀವಲ್ಲ, ಆ ಕ್ಯಾಪ್ಸಿಕಮ್ ಬೀಜನ ನಾನು ನೆರಳಲ್ಲಿ ಒಣಗಿಸಿ ತೆಗೆದಿಟ್ಬಿಟ್ಟಿರ್ತೀನಿ. ಅದು ಕೂಡ ನಾನು ಇದನ್ನು ಹಾಕ್ಬಿಡ್ತೀನಿ ಮನೆಯೊಳಗಿಂದ. ಇದು ಕೂಡ ರೆಡ್ ಕ್ಯಾಪ್ಸಿಕಮ್. ಇದು ಸಾಂಬಾರು ಸೌಂತಿಕಾಯಿ ಬೀಜ. ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಕೇಳಾಕತ್ತಿದ್ರು, ನೀವು ಸಾಂಬಾರು ಸೌಂತಿಕಾಯಿ ಬೀಜ ಎಲ್ಲಿಂದ ತೊಗೊಂಬಂದಿರಿ ಅಂತಂದು. ನೋಡ್ರಿ, ನಾನು ಇದು ಮೋರ್ನ್ಯಾಗ ಕಾಯಿ ತೊಗೊಂಬಂದಿರ್ತೀವಲ್ಲ ಆ ಕಾಯಿದ ಬೀಜನ ನಾನು ತೆಗೆದಿಟ್ಬಿಟ್ಟಿರ್ತೀನಿ. ಅದೇ ಬೀಜನ ನಾನು ಹಾಕಿರ್ತೀನಿ. ಹಾರ್ವೆಸ್ಟಿಂಗ್ ಮಾಡಿದ ವಿಡಿಯೋ ನೀವು ನೋಡಿರ್ಬೋದು. ಆಮೇಲೆ ಇದು ಕಲ್ಲಂಗಡಿ ಬೀಜ, ಇದು ಕೂಡ ಯೆಲ್ಲೋ ಕಲರ್ ಕಲ್ಲಂಗಡಿ ಬೀಜ ಇದು, ಇದನ್ನು ತೆಗೆದಿಟ್ಬಿಟ್ಟಿರ್ತೀನಿ. ಇವನ್ನೆಲ್ಲ ತೆಗೆದಿಟ್ಬಿಟ್ಟು ನಾವು ಫಂಗಿಸೈಡ್ ಒಳಗರ ಅಥವಾ ಬೂದಿ ಒಳಗರ ಹಿಂಗೆಲ್ಲ ಕಲಿಸಿ ನಾವು ಇಟ್ಬಿಟ್ಬಿಟ್ರೆ ಅವಕ್ಕೇನು ಫಂಗಸ್ ಹಿಡಿಯೋದಿಲ್ಲ. ನೆಕ್ಸ್ಟ್ ಟೈಮ್ ನಾವು ಹಾಕುವಾಗ ನಮ್ಗೆ ಯೂಸ್ ಆಗ್ತಾವೆ. ನಿಮಗೆ ಪರಿಚಯದವ್ರು ಯಾರಾದರೂ ಕಾಯಿಪಲ್ಯ ಎಲ್ಲ ಹಾಕ್ತಿದ್ರೆ ನೀವು ಅವ್ರ ಕಡೆನೂ ತೊಗೋಬೋದು. ಅದೇ ರೀತಿಯಾಗಿ ನಾನು ಏನು ಮಾಡಿದ್ದೆ, ಈ ಸೀಸನ್ ಒಳಗೆ ಮಳೆಗಾಲದೊಳಗೆ ಮೇ ಲಾಸ್ಟ್ ವೀಕ್ ಜೂನ್ ಎಂಡ್ವರೆಗೂ ನಾವು ಅರಿಶಿನ ಹಾಕ್ಬೋದು. ಈ ಅರಿಶಿನ ಏನೈತಲ್ಲ, ನಾನು ಫಸ್ಟ್ ಟೈಮ್ ನಮ್ಮ ಪರಿಚಯದವ್ರ ಕಡೆ ಅವ್ರ ಹೊಲದೊಳಗೆ ಅರಿಶಿನ ಹಾಕಕತ್ತಾಗ ನನಗೂ ಒಂದು ಸ್ವಲ್ಪ ಕೊಡ್ರಿ ಅಂತ ಇಸ್ಕೊಂಡಿದ್ದೆ. ಅದೇ ಅರಿಶಿನ ಬೀಜನ ನಾನು ಈಗ ಕಂಟಿನ್ಯೂ ಮಾಡಾಕತ್ತೀನಿ. ಅವಾಗ ಅವರು ನನಗೊಂದು 4 ಬೀಜ ತೊಗೊಂಬಂದು ಕೊಟ್ಟಿದ್ರು. ಅದ್ರಾಗ 4 ಮಾಡಿ ಹಾಕ್ರಿ ಅಂತ ಹೇಳಿದ್ರು ಅವ್ರು ನನಗೆ. ಅದೇ ರೀತಿಯಾಗಿ ನಾನು 4 ಭಾಗ ಹಾಕಿ ಮಾಡಿದ್ದೆ ಲಾಸ್ಟ್ ಟೈಮ್. ಅರಿಶಿನ ಬಂದಿದ್ವು, ಅದ ಅರಿಶಿನ ನೋಡ್ರಿ ಇದು. ಈಗ ಇದು ನಾನು ನೆಕ್ಸ್ಟ್ ಮತ್ತೆ ಇದು ಮೊಳಕೆ ಹೊಡೆದೈತಿ, ಇದನ್ನು ಹಾಕ್ಬಿಡ್ತೀನಿ. ಈಗ ಕಂಟಿನ್ಯೂ ಆಗಿ ಮತ್ತೆ ನಾವು ಅದನ್ನು ಬೀಜ ತೆಗಿತೀವಲ್ಲ, ಒಂದು ಸಲ ಕ್ರಾಪ್ ಬಂದ ಮೇಲೆ ತೆಗಿತೀವಲ್ಲ, ಮತ್ತು ನಮಗೆ ಬೀಜ ಸಿಗ್ತೈತೆ. ಅದನ್ನು ನಾವು ಕಂಟಿನ್ಯೂ ಮಾಡ್ಕೋತಾ ಹೋಗೋದು. ಈಗ ನಾನು ತೆಗೆದಿಟ್ಟಿದ್ದೆ, ಮತ್ತು ಹೊಳ್ಳಿ ಮೊಳಕೆ ಬಂದೈತೆ ನೋಡ್ರಿ. ಇದನ್ನು ನಾವು ಮತ್ತೆ ಈಗ ಸಸಿನ ಹಾಕ್ಬಿಡೋದು.
ಹಿಂಗೆ ಒಂದ್ಸತಿ ನಾವು ಹಾಕಿದ್ಮೇಲೆ ಕಂಟಿನ್ಯೂ ನಮಗೆ ಅದು ಸೀಡ್ಸ್ ನಮ್ಗೆ ಸಿಗ್ತಾವೆ. ಹಿಂಗಾಗಿ ನಾವು ಹೊರಗಿಂದ ತೊಗೋಬೇಕಂತೇನು ನೆಸೆಸಿಟಿ ಇರೋದಿಲ್ಲ. ಈಗ ಬೆಳ್ಳುಳ್ಳಿನೂ ಹಾಕತ್ತೀನಿ ನಾನು. ಈ ಬೆಳ್ಳುಳ್ಳಿನ ಐತಲ್ಲ, ಇದು ದಪ್ಪ ಹೈಬ್ರಿಡ್ ಬೆಳ್ಳುಳ್ಳಿ ಇದು. ಈಗ ಇದು ಹೈಬ್ರಿಡ್ ಬೆಳ್ಳುಳ್ಳಿ ಯಾವ ಟೈಮ್ದಾಗ ಹಾಕಿದ್ರೂ ಬರ್ತೈತಿ, ಎನಿ ಸೀಸನ್ ಒಳಗೂ ಬರ್ತೈತಿ. ಅದು ಜವಾರಿ ಬೆಳ್ಳುಳ್ಳಿ ಏನಿರ್ತದಲ್ಲ, ಅದು ನಾವು ಮಳೆಗಾಲ ಮುಗಿದ ಮೇಲೆ ಹಾಕಿದ್ರೇ ಚಲೋ ಬರ್ತೈತಿ. ಈಗ ಅದು ಸರಿ ಬರೋಂಗಿಲ್ಲ. ಅದಕ್ಕೆ ನಾನು ಈ ಸದ್ಯ ಈ ಹೈಬ್ರಿಡ್ ಬೆಳ್ಳುಳ್ಳಿನ ಹಾಕಾಕತ್ತೀನಿ. ಇದು ಬೆಂಡೆಕಾಯಿ ಬೀಜ ನೋಡ್ರಿ, ನಾನು ಇದನ್ನು ಅಂಗಡಿ ಒಳಗೆ ತರಿಸಿದ್ದೆ. ಇದು ಆನಿಯನ್ ಬೀಜ. ಇದು ಆನಿಯನ್ ಬೀಜ ನಾನು ಎಲ್ಲಿಂದ ತೊಗೊಂಡು ಬಂದೀನಿ ಅಂತಂದ್ರೆ, ನಮ್ಮ ಪರಿಚಯದವರು ಫ್ಯಾಮಿಲಿ ಫ್ರೆಂಡ್ಸ್ ಒಬ್ಬರು ಅವ್ರ ಹೊಲದೊಳಗೆ ಆನಿಯನ್ ಹಾಕಾಕತ್ತಿದ್ರು. ಅದಕ್ಕೆ ನಮಗೊಂದು ಸ್ವಲ್ಪ ಕೊಡಿ ಅಂತಂದು ಅವ್ರ ಕಡೆ ನಾನು ಆನಿಯನ್ ಬೀಜ ಇಸ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಕ್ರಾಪ್ ಮಾಡಿದ್ನಲ್ಲ, ಇದೇ ಈರುಳ್ಳಿ ಬೀಜ ಅದು ಭಾಳ ಚಲೋ ಬಂದಿದ್ವು ಅವು. ಇನ್ನೊಂದು ಸ್ವಲ್ಪ ಅದಾವ, ಆದರೆ ಇದು ಭಾಳ ದಿನ ಇಟ್ಟರೆ ಬರೋದಿಲ್ಲ ಅಂತಾರೆ. ಇದು ಇನ್ನೊಂದು ಸ್ವಲ್ಪ ಅದಾವ, ನಾನು ಟ್ರೈ ಮಾಡ್ತೀನಿ, ಬಂದರೆ ಹಾಕ್ತೀನಿ, ಬರಲಿಲ್ಲ ಅಂದರೆ ಇಲ್ಲ. ಈಗ ಮಳೆಗಾಲದೊಳಗೆ ಇಷ್ಟೆಲ್ಲ ನಾವು ಕ್ರಾಪನ್ನು ತಗೋಬೋದು, ಕಾಯಿಪಲ್ಯನ ತೊಗೋಬೋದು ಮಳೆಗಾಲದೊಳಗೆ. ಇದು ಮೂಲಂಗಿ ಬೀಜ, ಇದನ್ನು ನಾನು ಹೊರಗಡೆನೇ ತರ್ತೀನಿ ಅಂಗಡಿ ಒಳಗೆ. ಮೂಲಂಗಿ ಹಾಕ್ಬೋದು ನಾವು ಈ ಸೀಸನ್ ಒಳಗೆ ಮಳೆಗಾಲದೊಳಗೆ. ಆಮೇಲೆ ಇದು ನವಿಲು ಕೋಸು, ಇದನ್ನು ನಾನು ತರ್ತೀನಿ ಈ ಸಲ ಫಸ್ಟ್ ಟೈಮ. ಇದನ್ನ ಹಾಕಿಲ್ಲ ನಾವು ಒಂದ್ಸತಿನೂ ಇದನ್ನು. ಆಮೇಲೆ ಬೀನ್ಸ್ ಇದನ್ನು ನಾನು ನೆಕ್ಸ್ಟ್ ಟೈಮ ಬೀಜನ ತೆಗೆದಿಟ್ಕೋಬೋದು. ಈ ಸಲ ನಾನು ಹೊರಗಿಂದ ತರ್ತೀನಿ. ಇದು ಪಾಲಕ್ ಬೀಜ, ಇದು ಸೌಂತಿಕಾಯಿನೂ ಹಾಕ್ಬೋದು, ಪಾಲಕ್ ಹಾಕ್ಬೋದು, ಮೆಂತ್ಯ ಹಾಕ್ಬೋದು. ಈ ಸೌಂತಿಕಾಯಿ ಏನೈತಲ್ಲ, ಮಳೆ ಜಾಸ್ತಿ ಇಲ್ಲಾರ್ದಲ್ಲಿ ಸ್ವಲ್ಪ ಚಲೋ ಬರ್ತೈತಿ. ನಮ್ಮದು ಧಾರವಾಡ ಒಳಗೆ ಜಾಸ್ತಿ ಮಳೆ ಆಗ್ತದಲ್ಲ, ನೋಡ್ಬೇಕದು ಹೆಂಗೆ ಬರ್ತೈತೆ ಅಂತ ಸ್ವಲ್ಪ ಆದರೂ ಟ್ರೈ ಮಾಡ್ತೀನಿ. ಇದೇ ಚೌಳಿಕಾಯಿ ಅಂತೂ ಈಗಾಗಲೇ ನೀವು ನೋಡಿರಿ, ನಾನು ಹಾರ್ವೆಸ್ಟ್ ಮಾಡಿದ್ದೆ. ಇದೇ ಬೀಜನ ಹಾಕಿದ್ದೆ ನಾನು. ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ಇದನ್ನು ಹಾಕ್ತೀನಿ ಅಂತ. ಇದು ಕೂಡ ಚೌಳಿಕಾಯಿನೂ ನಾವು ಮಳೆಗಾಲದೊಳಗೆ ಬೆಳಿಬೋದು. ಕೊತ್ತಂಬರಿ, ಪಾಲಕ್, ಬೀನ್ಸ್, ಹೀರೆಕಾಯಿ ಬೀಜ ಹಾಕ್ಬೋದು. ಹೀರೆಕಾಯಿ ಬರ್ತದೆ, ತಿಪ್ರಿಕಾಯಿ ಬರ್ತದೆ. ಆಮೇಲೆ ಮೆಣಸಿನ್ಕಾಯಿ ಯೂಶ್ವಲಿ ನಾನು ಮನೆ ಒಳಗಿಂದ ಹಸಿ ಮೆಣಸಿನ್ಕಾಯಿ ಬೀಜನ ಹಾಕ್ಬಿಟ್ಟಿರ್ತೀನಿ. ಆಮೇಲೆ ಟೊಮೆಟೊನು ಮನೆ ಒಳಗಿನ ಟೊಮೆಟೊನ ಹಾಕ್ಬಿಟ್ಟಿರ್ತೀನಿ. ಅವಂತರೂ ಯಾವಾಗ ಬೇಕಾದಾಗ ನಾವು ತೊಗೊಂಡು ಹಾಕ್ಬೋದು, ಬರ್ತಾವವು, ಅದೇನು ಪ್ರಾಬ್ಲಮ್ ಇಲ್ಲ. ಇವೆಲ್ಲ ನೋಡ್ರಿ, ಇದಾಗಿತ್ತು ಈ ಮಳೆಗಾಲದೊಳಗೆ ನಾವು ಇದೆಲ್ಲ ಹಾಕ್ಬೋದು. ನೀವು ಕೇಳಿದ್ರಲ್ಲ ಏನೇನು ಹಾಕ್ತೀರಿ ಮಳೆಗಾಲದೊಳಗೆ ನೀವು ಅಂತಂದು, ಅದಕ್ಕಂತ ನಾನು ನನ್ನ ಜೊತೆ ಇದನ್ನು ವಿಡಿಯೋ ಮಾಡಿ ಶೇರ್ ಮಾಡತ್ತೀನಿ. ಇದನ್ನೆಲ್ಲ ಈಗ ನಾನು ನಿಮ್ಗೆ ಏನೇನು ಹಾಕ್ತೀನಿ ಅಂತ ಹೇಳಿದೆ. ಇದನ್ನು ಯಾವ ರೀತಿ ನಾನು ಹಾಕ್ತೀನಿ ಅಂತ ಕೈ ತೋಟದೊಳಗೆ ನಾನು ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಬರ್ರಿ. ಏನು ಗೊಬ್ಬರ ಹಾಕ್ತೀರಿ ನೀವು ಅಂತ ನನಗೆ ವ್ಯೂವರ್ಸ್ ಎಲ್ಲ ಕೇಳಾಕತ್ತಿದ್ರು. ನಾನಿಲ್ಲಿ ಸ್ಟಾರ್ಟಿಂಗ್ ಬೀಜ ಹಾಕುವತ್ನಾಗ ಇದ್ರಾಗ ಎರೆಹುಳ ಗೊಬ್ಬರ, ನೀಮ್ ಕಲಿ ಅಂದ್ರೆ ಬೇವಿನ ಹಿಂಡಿ, ಆಮೇಲೆ ಸ್ವಲ್ಪ ಆರ್ಗ್ಯಾನಿಕ್ DAPನ ತೊಗೊಂಡಿನಿ. ಇವನ್ನೆಲ್ಲ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ ನಾನು ಮಣ್ಣೊಳಗೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಬೀಜನ ಹಾಕ್ತೀನಿ. ಈಗ ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕಾಕತ್ತೀನಿ. ನಾ ಅಲ್ಲಿಂದ ಇಲ್ಲಿವರೆಗೂ ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಬಂದೀನಿ. ಈಗ ನಿಮಗೆ ತೋರಿಸೋ ಸಂಬಂಧ ಅಂತ ನಾನು ಈಗ ಹಾಕಾಕತ್ತೀನಿ. ಈ ಥರ ನಾನು ಫಸ್ಟ್ ಮಣ್ಣು ಹಿಂಗೆ ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ನಾವು ಇದನ್ನು ಹಾಕ್ಕೊಂಡು ಬರಬೇಕು. ಗೊಬ್ಬರನ ಭಾಳ ಏನು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಬೇಕು. ಈ ಬೆಳ್ಳುಳ್ಳಿ ಹೆಂಗೆ ನೆಡ್ಬೇಕಂತಂದ್ರೆ, ಇದು ತುಂಬ ಕೆಳಗೆ ಮಾಡಬೇಕು, ಇದನ್ನು ಮೇಲ್ ಮಾಡಬೇಕು. ಈ ಥರ ಮಾಡಿ ಹಾಕಿದರೆ ಇಲ್ಲಿ ಮೊಳಕೆ ಬರ್ತೈತಿ, ಇಲ್ಲಿ ಬೇರು ಬರ್ತೈತಿ. ಅದಕ್ಕೆ ಇದನ್ನು ಕೆಳಮುಖವಾಗಿ ನಾವು ಹಾಕಬೇಕು. ಇಷ್ಟೇ, ಇದು ಹಾಕಿ ಸ್ವಲ್ಪ ಮಣ್ಣು ಈ ಥರ ಮುಚ್ಚಿಬಿಡ್ಬೇಕು. 1-2 ಇಂಚು ಜಾಗ ಬಿಟ್ಬಿಟ್ಟು ಹಾಕಬೇಕು. ಈ ಥರ ಇದನ್ನು ಸ್ವಲ್ಪ ಮಣ್ಣು ಮೇಲೆ ಹಿಂಗೆ ಮುಚ್ಚಿ ಬಿಟ್ಬಿಡ್ಬೇಕು. ಬೀಜ ಹಾಕಿದ ಮೇಲೆ ನಾವು ಚೆಂದಾಗ ನೆಲ ತೆಗಿಯೋ ತನಕ ನಾವು ನೀರು ಹಾಕಬೇಕು. ನಾ ಬೇವಿನ ಹಿಂಡಿ ಈಗ ಯಾಕೆ ಹಾಕೇನಂತಂದ್ರೆ, ಬೇವಿನ ಹಿಂಡಿ ಹಾಕೋದ್ರಿಂದ ಹುಳ ಹತ್ತಂಗಿಲ್ಲ, ಕೆಳಗೆ ಬೇರೆ ಹೊಸ ಬಿಟ್ಟಾಗ, ಆಮೇಲೆ ಫಂಗಿಸೈಡ್ ಇದ್ದಂಗೆ ಅದು ಫಂಗಸ್ ಹತ್ತಂಗಿಲ್ಲ. ಬೇವಿನ ಹಿಂಡಿನೂ ಅದು ಒಂಥರ ಗೊಬ್ಬರ ಇದ್ದಂಗನ, ನೆಲಕ್ಕೂ ಎಲ್ಲ ಬೆಸ್ಟ್, ಆಮೇಲೆ ಬೀಜಕ್ಕೂ ಏನು ಫಂಗಸ್ ಹಿಡಿದಂಗೆ ಅದು ನೋಡ್ಕೋತೈತಿ. ನೆಲ ಎಲ್ಲ ಪಳ್ಳು ಮಾಡ್ಕೊಂಡು ಎಲ್ಲ ಹದ ಮಾಡ್ಕೊಂಡು ಅದಕ್ಕೆ ಈಗ ಈ ಬೇವಿನ ಹಿಂಡಿ ಮಿಕ್ಸ್ಚರ್, ಎರೆಹುಳ ಗೊಬ್ಬರ ಬೇವಿನ ಹಿಂಡಿ ಮಿಕ್ಸ್ಚರನ್ನು ಹಾಕ್ತೀನಿ. ಇದಕ್ಕೆ ನಾವು ಬೀಜ ಹಾಕ್ತಿರ್ತೀವಲ್ಲ, ಅದಕ್ಕೆ ಫಂಗಸ್ ಆಗಬಾರ್ದಂತಂದು, ಆಮೇಲೆ ಬೀಜ ಚೆಂದಾಗಿ ಜರ್ಮಿನೇಟ್ ಆಗಾಕ ಇದು ಹೆಲ್ಪ್ ಆಗ್ತೈತಿ. ನೆಲಕ್ಕೆ ಯಾವುದೇ ಹುಳ ಅದು ಆಗಬಾರ್ದು ಕೆಳಗೆ ನೆಲಕ್ಕೆ ಅಂತಂದು ನಾವು ಇದನ್ನು ಬೇವಿನ ಹಿಂಡಿ ಹಾಕ್ತೀವಿ. ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಬೇಕು.
ಈಗ ಮೆಂತ್ಯ ಬೀಜನ ಹಾಕ್ತೀನಿ ನಾನು. ಮೆಂತ್ಯ ಬೀಜ ಹಾಕಕ್ಕೆ ನಾವು ಈ ಥರ ಲೈನ ಹಾಕೋಬೇಕಾಗ್ತೈತಿ. ಇವನ್ನ ಒಂದೇ ಕಡೆ ಹಾಕಬೇಕು ಅಂದ್ರೆ ಚೆಂದಾಗಿ ಹೇಳ್ತಾವವ, ತಗೊಳಕ್ಕೆ ನಮ್ಗೆ ಗುಂಪು ಗುಂಪು ಬರ್ತಾವೆ. ಭಾಳ ಅಂಗ್ಲ ಹಾಕಿದ್ವಿ ಅಂದ್ರೆ ದೂರ ದೂರ ಆಗಿ ತಗೊಳಕ್ಕೆ ಸರಿಯಾಗಂಗಿಲ್ಲ. ಈಗ ನಾವು ಬೀಜ ಹಾಕಿದ್ಮೇಲೆ ಈ ಥರ ಅದ್ರ ಮೇಲೆ ಮಣ್ಣು ಹಾಕೊಂಡ್ಬಿಡ್ಬೇಕು 2 ಸೈಡ್. ಬೀಜ ಕಾಣಿಸ್ಲಾರ್ದಂಗೆ ಸ್ವಲ್ಪ ಮುಚ್ಚಿಬಿಡ್ಬೇಕು ಮ್ಯಾಗ ಲೈಟಾಗ. ನಾವು ಬೆಡ್ ಮೊದಲೇ ರೆಡಿ ಮಾಡ್ಕೊಂಡಿನಿ. ನಾನೀಗ 1 ತಿಂಗಳಾಯ್ತು. ಈಗ ನಾನು ಬೆಡ್ ಎಲ್ಲ ಖಾಲಿ ಮಾಡಿ ಡ್ರೈ ಆಗೋಕೆ ಬಿಟ್ಟಿದ್ದೆ. ನಾನು ಬೇರೆ ಇತ್ತಲ್ಲ ಇಲ್ಲೆಲ್ಲ ಗೆಣಸು ಹಾಕಿದ್ದೆ ಮೊದಲು. ಈಗ ಅದನ್ನು ಗೆಣಸು ತೆಗೆದು ಇದನ್ನೆಲ್ಲ ಬಿಸಿಲು ಕಾಯಕ್ಕೆ ಬಿಟ್ಟಿದ್ದೆ ನಾನು. ಮಣ್ಣು ಕೆಳಗ ಮೇಲೆ ಮಾಡಿ ಅದನ್ನು ಒಣಗ್ಸಕ್ಕೆ ಡ್ರೈ ಆಗೋಕೆ ಬಿಡ್ಬೇಕು ನಾವು. ಅಂದರೆ ಮಣ್ಣು ಶಕ್ತಿ ನೆಲಕ್ಕೆ ಶಕ್ತಿ ಬರ್ತೈತಿ. ಇಲ್ಲಿಗ ನಾನು ಶೇಂಗಾ ಹಾಕ್ತೀನಿ. ಶೇಂಗಾ ಹಾಕಕ್ಕೆ ನಾನೀಗ 2 ಕೌಲಿ ಮಾಡೀನಿ. ಅದ್ರಾಗ ಒಂದು ಸ್ವಲ್ಪ ಗೊಬ್ಬರ ಹಾಕೊಂಡ್ಬಿಡ್ತೀನಿ. ಈಗ ಶೇಂಗಾನು ಒಂದೊಂದು 4 ಇಂಚಿಗೆ ಒಂದೊಂದು ದೂರ ದೂರ ಹಾಕಬೇಕು. ಭಾಳ ಸಮೀಪ ಹಾಕಬಾರ್ದು ಇದನ್ನು, ಯಾಕಂದ್ರೆ ಅದು ಗಿಡ ದಟ್ಟಾಗಿ ಬೆಳಿತೈತಿ. ಕೆಳಗೆ ಕಾಯಿ ಇಳಿಯೋಕೆ ಜಾಗ ಬೇಕು. ಇದನ್ನು ಈಗ ಒಂದು ಸ್ವಲ್ಪ ಮ್ಯಾಲೆ ಮಣ್ಣು ಹಾಕಿಬಿಡ್ಬೇಕು. ಮಣ್ಣು ಹಾಕಿ ಇನ್ನೆಲ್ಲ ನೀರು ಬಿಟ್ಬಿಡ್ಬೇಕು. ನೀರು ಚೆಂದಾಗ ಬಿಡಬೇಕು, ಯಾಕಂದ್ರೆ ಅದಕ್ಕೆ ನೀರು ಕಡಿಮೆ ಆಗಬಾರ್ದು. ಸ್ಟಾರ್ಟಿಂಗ್ ಬೀಜ ಜರ್ಮಿನೇಷನ್ ಆಗಕ್ಕೆ ಮ್ಯಾಗ ನಾವು ಹಾಕಿದ ಬೀಜ ಮ್ಯಾಗ ಬರ್ಲಾರ್ದಂಗೆ ನೀರು ಬಿಡಬೇಕು. ಈ ಥರ ಶವರ್ ಇತ್ತಂದ್ರೆ ಚೆಂದಾಗ ನೀರು ಬೀಳ್ತಾವು. ಒಳಗೆಲ್ಲ ಡೀಪಾಗಿ ಹಸಿ ಆಗಬೇಕು. ಮತ್ತು ಸೀಡ್ಸ್ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.